ಚಾನಲ್ ಸ್ವರ ಮಾಧ್ಯಮ. ನಾನು ನಿಮ್ಮ ಪ್ರೀತಿಯ ಸುರು ವೆಂಕಟೇಶ್. ಸಮ್ಮರ್ ಸ್ಟಾರ್ಟ್ ಆಗಿದೆ ಅಂದ್ರೆ ಹಪ್ಪಳಗಳು ಮಾಡೋ ಅಂತ ಟೈಮ್ ಬಂತು ಅಂತ ಅರ್ಥ. ಸೊ ಹಾಗಾಗಿ ಇವತ್ತು ಅವಲಕ್ಕಿ ಹಪ್ಪಳ ಮಾಡ್ತಾ ಇದ್ದೀನಿ. ಅವಲಕ್ಕಿ ಹಪ್ಪಳ ಮಾಡ್ತಿದ್ದೀನಿ. ನನಗೆ ಆಕ್ಚುಲಿ ರೆಸಿಪಿ ಗೊತ್ತಿಲ್ಲ. ಕೇಳಿ ಕೇಳಿ ಅಮ್ಮನ ಹತ್ರ ಹೇಳಿಸ್ಕೊಂಡು ರೆಸಿಪಿನ ಮಾಡಿ ನಿಮ್ಗಳಿಗೂ ತೋರಿಸ್ತೀನಿ. ಅಂಡ್ ಒಬ್ರೊಬ್ರು ಒಂದೊಂಥರ ಮಾಡ್ತಾರೆ. ಸೊ ನಮ್ಮ ಮನೆಯಲ್ಲಿ ಯಾವ ತರ ಮಾಡ್ತೀವಿ ಅನ್ನೋದನ್ನ ಇವತ್ತು ನಿಮ್ಗಳಿಗೂ ತೋರಿಸ್ತೀನಿ. ಸೊ ಫಸ್ಟ್ ತಗೊಂಡಿರೋದು 2 ಪಾವಷ್ಟು ಗಟ್ಟಿ ಅವಲಕ್ಕಿ, ಅದ್ರ ಜೊತೆ 2 ಪಾವಷ್ಟು ಪೇಪರ್ ಅವಲಕ್ಕಿ ತಗೊಂಡಿದ್ದೀನಿ. ಸೊ ಈ ತರ ಗಟ್ಟಿ ಅವಲಕ್ಕಿ ನಾರ್ಮಲ್ ಆಗಿ ಎಲ್ಲ ಸಿಗುತ್ತಲ್ಲ ಆ ತರದ್ದು, ಇದು ಪೇಪರ್ ಅವಲಕ್ಕಿ. ಇದನ್ನ ಫಸ್ಟ್ ಮಿಕ್ಸಿಗೆ ಹಾಕಿ ನುಣ್ಣಗೆ ಪೌಡರ್ ತರ ಮಾಡ್ಕೊಂಡು ಅದನ್ನ ಜರಡಿ ಹಿಡ್ಕೋತಾ ಇದ್ದೀನಿ. ಇಲ್ಲ ನೀವು ತುಂಬ ಮಾಡ್ಕೋತೀರಾ ಅಂದ್ರೆ ಮಿಲ್ಕ್ ಹೋಗಿ ಕೂಡ ಇದನ್ನ ಹಾಕಿಸ್ಕೊಂಡು ಬರ್ಬೋದು. ಸೊ ಫಸ್ಟ್ ನಾರ್ಮಲ್ ಎಲ್ಲ ಮಿಕ್ಸಿ ಜಾರ್ ಇರುತ್ತಲ್ಲ ಅದಕ್ಕೆ ಹಾಕೊಂಡು ಪೌಡರ್ ಮಾಡ್ಕೋತಾ ಇದ್ದೀನಿ. ಇದು ಅಷ್ಟನ್ನು ಪುಡಿ ಮಾಡ್ಕೊಂಡಿದ್ದಾಗಿದೆ, ಅಂದ್ರೆ ನುಣ್ಣಗೆ ಆಗಿದೆ. ಈಗ ಫಸ್ಟ್ ಒಂದು ದೊಡ್ಡ ಪಾತ್ರೆನಲ್ಲಿ ನೀರು ಇಟ್ಕೊಂಡಿದ್ದೀನಿ. 4 ಪಾವ್ ಅವಲಕ್ಕಿ ತಗೊಂಡಿದ್ದೀನಿ. ಅಂದ್ರೆ 4 ಬಟ್ಲು ನೀವೇನ್ ಮೆಷರ್ಮೆಂಟ್ ತಗೋತೀರೋ ಅದರಲ್ಲಿ ಸೇಮ್ 3ರಷ್ಟು ನಾನು ಇದಕ್ಕೆ ನೀರು ಹಾಕೊಂಡಿದ್ದೀನಿ. ಅಂದ್ರೆ 4 ಬಟ್ಲು ಅವಲಕ್ಕಿಗೆ 3 ಬಟ್ಲಷ್ಟು ನೀರು ಹಾಕೊಂಡು ಫಸ್ಟ್ ಕುದಿಯಕ್ಕೆ ಇಟ್ಟಿದ್ದೀನಿ. ನೀರು ಸ್ವಲ್ಪ ಕುದೀಲಿ. ನೀರು ಕುದಿಯಕ್ಕೆ ಶುರುವಾಗಿದೆ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ಯಾಕೆಂದ್ರೆ ನೋಡ್ಕೊಂಡು ಹಾಕೋಬಹುದು. ಇಷ್ಟಿದೆ ಉಪ್ಪು, ಕಲ್ಲುಪ್ಪು. ಕಲ್ಲುಪ್ಪು ಹಾಗೆ ಮತ್ತೆ ನಾನು ಯೂಸ್ ಮಾಡ್ತಿರೋದು ಇಂಗು. ತುಂಬಾ ಜನ ಕೇಳಿದ್ರೆ ಇದು ಯಾವುದು ಅಂತ ಬಾಕ್ಸ್ ನೋಡ್ಬಿಟ್ಟು ಆಕ್ಚುಲಿ ನಾವು ಯೂಸ್ ಮಾಡ್ತಿರೋದು ಹೋಟೆಲ್ ಸ್ಪೆಷಲ್ ಇಂಗು. ಸ್ವಲ್ಪ ಹಾಕೊಂಡ್ರು ಸ್ಮೆಲ್ ಆಗಲಿ ಈವನ್ ಟೇಸ್ಟ್ ಆಗಲಿ ತುಂಬಾ ಚೆನ್ನಾಗಿದೆ. ಆಮೇಲೆ ನಾನು ಇವತ್ತು ಹಪ್ಪಳಕ್ಕೆ ಬೇರೆ ಈರುಳ್ಳಿ ಅವೆಲ್ಲ ಏನೂ ಹಾಕ್ತಿಲ್ಲ, ಸ್ವಲ್ಪ ಪ್ಲೇನ್ ಆಗಿ ಇಡ್ತಾ ಇದ್ದೀನಿ. ಹಾಗಾಗಿ ಇಂಗು ಮ್ಯಾಂಡೇಟ್ರಿ, ನಮಗೆ ಬೇಕೇ ಬೇಕು. ಹಿಂಗೆ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಕುದೀತಾ ಇದೆ ಆ್ಯಕ್ಚುಲಿ. ಇದ್ರ ಜೊತೆ ಒಂದು ಸ್ವಲ್ಪ ಒಂದು ಅರ್ಧ ಸೌಟಷ್ಟು ಮಜ್ಜಿಗೆ. ನೀರು ಕುದಿಯೋಕ್ಕೆ ಬಂದಿದೆ. ಈಗ ಪುಡಿ ಮಾಡ್ಕೊಂಡಿರೋ ಅಂತ ಅವಲಕ್ಕಿನ ಇದಕ್ಕೆ ಹಾಕ್ತಾ ಇದ್ದೀನಿ. ನಾರ್ಮಲ್ ಆಗಿ ಉಕ್ಕುಸಿದ ರೊಟ್ಟಿ ಮಾಡ್ತೀವಲ್ಲ ಅದೇ ಥರನೇ ಮಾಡ್ಕೊಳ್ಳೋದು. ಇದು ರೆಡಿ ಇದೆ. ಒಂದು ಸ್ವಲ್ಪ ಆರಬೇಕು, ತುಂಬ ಬಿಸಿ ಇದೆ. ಆರಿದ ಮೇಲೆ ಇದನ್ನ ಚೆನ್ನಾಗಿ ನಾದ್ಕೋಬೇಕಾಗತ್ತೆ. ಆ್ಯಕ್ಚುಲಿ ರೆಡಿ ಆಗಿದೆ ಅಂದರೆ ಸ್ವಲ್ಪ ಆರಿದೆ. ಸೊ ಆರಿರೋದನ್ನ ಒಂದು ತಟ್ಟೆಗೆ ಹಾಕ್ಕೊಂಡು ನಾದಬೇಕು. ಆ್ಯಂಡ್ ನಾವು ಬಿಸಿಲಲ್ಲಿ ತಕ್ಷಣಕ್ಕೆ ಮಾಡ್ತಿಲ್ಲ, ನೆರಳಲ್ಲಿ ಕೂತ್ಕೊಂಡು ಮಾಡಿ ಆಮೇಲೆ ಸ್ವಲ್ಪ ನೆರಳಿರೋ ಕಡೆನೇ ಹಪ್ಪಳನ ಒಣಗಾಕೋದು. ತುಂಬ ಬಿಸಿಲಲ್ಲಿ ಹಾಕಬೇಕು ಅಂತ ಏನೂ ಇಲ್ಲ. ಸೊ ಎಸ್, ಈಗ ಇದನ್ನು ನಾದಿ ಹಪ್ಪಳದ ಒಂದು ಮೆಷಿನ್ ಇಟ್ಕೊಂಡಿದ್ದೇನೆ. ಅಂದರೆ ನಿಮಗೆ ತೋರಿಸಿದೆ, ಇದರೊಳಗೆ ಹಾಕ್ಬಿಟ್ಟು ಒಟ್ಟೆ ಒಂದೇ ಸಮ ಬರುತ್ತೆ ಅಂತ ಇದನ್ನು ಇಟ್ಕೊಂಡಿದ್ದೀನಿ. ಹಿಟ್ಟನ್ನ ಚೆನ್ನಾಗಿ ಉಕ್ಕುರಿಸಿದ್ದಾದಮೇಲೆ ಇದನ್ನು ಚೆನ್ನಾಗಿ ನಾದ್ಕೋಬೇಕಾಗತ್ತೆ. ಬೈ ಚಾನ್ಸ್ ಒಂದು ಸ್ವಲ್ಪ ನಿಮಗೆ ನೀರಾಯಿತು ಅಂತ ಅನ್ಸಿದ್ರೆ ಇನ್ನೊಂದು ಸ್ವಲ್ಪ ಅವಲಕ್ಕಿನ ಮಿಕ್ಸಿಗೆ ಹಾಕ್ಕೊಂಡು ಹಿಟ್ಟು ಥರ ಮಾಡಿಕೊಂಡು ಕೂಡ ಕಲಿಸ್ಕೋಬೋದು. ಆದರೆ ಅದಾದಮೇಲೆ ಉಂಡುಂಡೆ ಮಾಡಿರ್ತಾನೆ ತಕ್ಷಣ ಒತ್ತಬೇಕಾಗತ್ತೆ, ಇಲ್ಲದ್ರೆ ಬೇಗ ಗಟ್ಟಿಯಾಗಿ ಹೋಗ್ಬಿಡುತ್ತೆ. ಸೊ ಹಾಗಾಗಿ ಸ್ವಲ್ಪನೇ ಹಿಟ್ಟನ್ನ ತೊಗೊಂಡು ಚೆನ್ನಾಗಿ ನಾದ್ಕೊಂಡು ಹಪ್ಪಳ ಮಾಡಿದ್ದಾದಮೇಲೆ ಇನ್ನೊಂದು ಸ್ವಲ್ಪ ತೊಗೋಬೋದು. ಅಲ್ಲಿವರೆಗೂ ಒಂದು ಪಾತ್ರೆನಲ್ಲಿ ಹಾಕಿ ಮುಚ್ಚಿಡೋದು ತುಂಬ ಒಳ್ಳೆಯದು. ಇಲ್ಲದ್ರೆ ಗರ್ಗರಿ ಥರ ಆಗೋಗ್ಬಿಟ್ರೆ ನಿಮಗೆ ಹಪ್ಪಳ ಸರಿಗೆ ಬರಲ್ಲ. ಸೊ ಈ ಥರ ಪರ್ಫೆಕ್ಟಾಗಿ ಹಪ್ಪಳ ಬರುತ್ತೆ. ನಾವೇನು ತುಂಬ ದೊಡ್ಡದು ಅಂತ ಮಾಡ್ತಿಲ್ಲ, ಸ್ವಲ್ಪ ಚಿಕ್ಕದಾಗಿ ಅಥವಾ ಮೀಡಿಯಮ್ ಸೈಜ್ನಲ್ಲಿ ಎಷ್ಟು ಬೇಕೋ ಅಷ್ಟು ಹಪ್ಪಳನ ಮಾಡ್ಕೋತಾ ಇದೀವಿ. ಸೊ ನೋಡೋಣ ಎಷ್ಟು ಹಪ್ಪಳ ರೆಡಿ ಆಗುತ್ತೆ ಅಂತ. ಹಪ್ಪಳ ಎಲ್ಲ ಒತ್ತಿದ್ದು ಹಾಕಿದ್ದೆಲ್ಲ ಆಯಿತು. ಸುಮಾರು 60 ಹಪ್ಪಳ ಆಗಿದೆ. ಇಲ್ಲೊಂದಷ್ಟು ಆ್ಯಂಡ್ ಇಲ್ಲಿ ಫುಲ್ಲು ಆಗಿದೆ. ಇದಕ್ಕೆ ಬೇಕಾದರೆ ಪಾಲಕ್ ಸೊಪ್ಪು, ಟೊಮ್ಯಾಟೊ ಎಲ್ಲನೂ ಹಾಕಿ, ಅಂದರೆ ಬೇರೆ ಥರ ಟೊಮ್ಯಾಟೊ ಹಪ್ಪಳ, ಪಾಲಕ್ ಹಪ್ಪಳ, ಈರುಳ್ಳಿ ಹಪ್ಪಳ ಎಲ್ಲ ಮಾಡ್ಕೋಬೋದು. ಸೊ ಸದ್ಯಕ್ಕೆ ಇವತ್ತು ಪ್ಲೇನ್ ಮಾಡಿರೋದು. ನೆಕ್ಸ್ಟ್ ಯಾವಾಗಾದರೂ ಬೇರೆ ಏನಾರು ಮಾಡಿದಾಗ ಅದನ್ನು ಡೆಫಿನೆಟ್ಲಿ ನಿಮ್ಗಳಿಗೂ ತೋರಿಸ್ತೀನಿ. ಆ್ಯಂಡ್ ನಿಮ್ಮ ಮನೇಲಿ ಹೇಗೆ ಮಾಡ್ತಾರೆ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸೋದನ್ನು ಮಾಡಬೇಡಿ. ಸೊ ನೀವುಗಳನ್ನು ಅವಲಕ್ಕಿ ಹಪ್ಪಳ ಹೇಗೆ ಮಾಡೋದು ಅನ್ನೋದನ್ನ ನಿಮ್ಗಳಿಗೂ ತೋರಿಸ್ದೆ. ಹಾಗೆ ಒಂದು
ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ, ಯಾಕೆಂದರೆ ಒಂದು ಕ್ಲಾರಿಫಿಕೇಶನ್ ಕೊಡೋಣ ಅಂತ. ತುಂಬ ಜನ ಕೇಳ್ತಾ ಇದ್ರಿ, ನೀವು ಆ ಮನೆಯಲ್ಲಿ ಇದ್ದೀರಾ ಅಥವಾ ಈ ಮನೇಲಿ ಇದ್ದೀರಾ, ನಮಗೆ ಕನ್ಫ್ಯೂಸ್ ಆಗ್ತಿದೆ, ನೀವು ಎಲ್ಲಿಂದ ವೀಡಿಯೋಸ್ ಹಾಕ್ತಾ ಇದ್ದೀರಾ ಅಂತ. ಸೊ ಆ್ಯಕ್ಚುಲಿ ಇದು ರೀಸೆಂಟಾಗೆ, ಅಂದರೆ ನಾನು ಎಲ್ಲಿ ಕೂತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನೋ ಇದು ರೀಸೆಂಟಾಗಿ ಕನ್ಸ್ಟ್ರಕ್ಷನ್ ಆಗಿರೋಂಥ ಮನೆ. ಬಟ್ ಆ್ಯಕ್ಚುಲಿ ನಾವು ಇಲ್ಲಿ ಶಿಫ್ಟ್ ಆಗಿಲ್ಲ, ನಾವು ಆ್ಯಕ್ಚುಲಿ ನಮ್ಮ ಅಪಾರ್ಟ್ಮೆಂಟ್ ಇದೆಯಲ್ಲ ಅಲ್ಲೇ ಇರೋದು. ಬಟ್ ಈ ಮನೆ ಆ್ಯಕ್ಚುಲಿ ಒಂದೇ ಫ್ಲೋರ್ ಕನ್ಸ್ಟ್ರಕ್ಷನ್ ಆಗಿತ್ತು, 2 ಫ್ಲೋರು 3 ಫ್ಲೋರ್ಸ್ ಎಲ್ಲ ಕನ್ಸ್ಟ್ರಕ್ಷನ್ ಆಗಿಲ್ಲ. ಆ್ಯಂಡ್ ನಾವಿದಾಗಲೇ ಇಂಟೀರಿಯರ್ಸ್ ಆಗಲಿ ಅವೆಲ್ಲ ಏನೂ ಮಾಡಿಸಿಲ್ಲ. ಸೊ ಹಾಗಾಗಿ ಇದನ್ನ ಆಮೇಲೆ ಇದನ್ನ ರೆಂಟ್ ಕೊಡೋಕ್ಕೂ ಸದ್ಯಕ್ಕೆ ನಮಗೆ ಪ್ಲ್ಯಾನ್ ಇರಲಿಲ್ಲ. ಹಾಗಾಗಿ ನನ್ನ ಆರ್ತಾ ಸ್ಟುಡಿಯೋಸ್ ಕೂಡ ನಮ್ಮದೇನೆ, ಅಂದರೆ ಅಲ್ಲಿ ಡ್ರೆಸ್ ಮೆಟೀರಿಯಲ್ಸ್ ಆಗಿರ್ಬೋದು, ಸೀರೆಗಳಾಗಿರ್ಬೋದು, ಜ್ಯುವೆಲ್ರಿ ಆಗಿರ್ಬೋದು, ಪ್ರತಿಯೊಂದೂ ನಮ್ಮದೇ ಕಂಪ್ನಿ ಅದು ಕೂಡ. ಸೊ ಆರ್ತಾ ಸ್ಟುಡಿಯೋ ಸ್ಟಾಕ್ ಅಷ್ಟು ಈ ಮನೆಯಲ್ಲಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಬೋರ್ಡ್ ಕೂಡ ಹಾಕಿದ್ದೀನಿ, ಕೆಲವರು ಬರೋರು ಬಂದು ಪರ್ಚೇಸ್ ಕೂಡ ಮಾಡಿಕೊಂಡು ಹೋಗ್ತಾರೆ. ಸೊ ನಾನು ಇಲ್ಲಿ ಯೂಶ್ವಲಿ ಆಲ್ಮೋಸ್ಟ್ 3 o'clock ರಾತ್ರಿ 8 ಗಂಟೆವರೆಗೂ ಈ ಮನೆಯಲ್ಲಿ ಇರ್ತೀನಿ. ಯಾಕಂದರೆ ಯಾರಾದರೂ ಬರೋದಾಗಿರ್ಬೋದು ಅಥವಾ ನಾನು ನನ್ನ ಇನ್ಸ್ಟಾಗ್ರಾಮ್ ವೀಡಿಯೋಸ್ ಆಗಿರ್ಬೋದು, ಆರ್ತಾ ಸ್ಟುಡಿಯೋಸ್ದು ಇವೆಲ್ಲ ಮಾಡ್ತಿರ್ತಿಲ್ಲ. ಸೊ ಇದ್ರ ಮಧ್ಯ ಈ ಚಾನಲ್ಗೂ ಕೆಲವು ರೆಸಿಪೀಸ್ ಆಗಿರ್ಬೋದು, ಆಮೇಲೆ ಯಾವ್ದಾರ ಬೈ ಚಾನ್ಸ್ ಕೊಲಾಬ್ರೇಷನ್ ಯಾರು ಕಳಿಸಿದ್ರೆ ಆಗಿರ್ಬೋದು, ಪ್ರತಿಯೊಂದೂ ಈ ಮನೆಯಲ್ಲಿ ಮಾಡ್ತಿರ್ತೀನಿ. ಸೊ ಇಲ್ಲಿ ಅಲ್ಲಿ 2 ಕಡೆಯೂ ಇರ್ತೀನಿ, 2 ನಮ್ಮದೇ ಮನೆ. ಸೊ ಇಷ್ಟು ಕ್ಲಾರಿಟಿ ಕೊಟ್ಟಿದ್ದೀನಿ. ಹಾಗೆ ನೀವುಗಳು ಆರ್ತಾ ಸ್ಟುಡಿಯೋಸ್ ಇನ್ಸ್ಟಾಗ್ರಾಮ್ ಆಗಿರ್ಬೋದು ಅಥವಾ ಆರ್ತಾ ಸ್ಟುಡಿಯೋಸ್ ಯೂಟ್ಯೂಬ್ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡಿ ಅಥವಾ ಫಾಲೋ ಮಾಡಿ. ಯಾಕೆಂದರೆ ಸಾಕಷ್ಟು ಸ್ಟಾಕ್ಗಳು ಬಂದಿದೆ. ಇಲ್ಲಿ ನೋಡಿ ಹಿಂಗೆ ಇಟ್ಕೊಂಡು ಕೂತಿದ್ದೀನಿ ಅಂದರೆ ಇನ್ನು ಟೈಮ್ ಈಗ 7 o'clock, ಅಷ್ಟು ವೀಡಿಯೋಸ್ ಫೋಟೋಸ್ಗೆ ಅಂತ ಇಟ್ಕೊಂಡು ಕೂತಿದ್ದೀನಿ. ಈ ಥರ ತುಂಬ ಚೆನ್ನಾಗಿರುವಂಥ ನೆಕ್ ಸೆಟ್ಸ್ಗಳು ಬಂದಿದೆ. ಸೊ ಈ ಥರ ನೀವು ನೋಡಬೇಕು ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಅಥವಾ ಇಲ್ಲೇ ಬೇಕು ಅಂದರೆ ನಿಮಗೆ ಯಾವಾಗಾರ ಇನ್ನೊಂದು ವೀಡಿಯೋ ಸೆಪ್ರೇಟಾಗಿ ಮಾಡಿ ತೋರಿಸ್ತೀನಿ. ಆ್ಯಂಡ್ ಹಾಗೆ ಆರ್ತಾ ಸ್ಟುಡಿಯೋಸ್ದು ಹೇಗೆ ಡ್ರೆಸ್ಗಳು ಸೀರೆಗಳು ಇಟ್ಕೊಂಡಿದ್ದೀನಿ ಅಂದರೆ ನಿಮ್ಗಳಿಗೂ ತೋರಿಸ್ತೀನಿ. ನನ್ನ ಜೊತೆ ಬಂದಿದ್ದೀನಿ ನಾನು. ಇಷ್ಟೂ ಸದ್ಯಕ್ಕೆ ಸ್ಟಾಕ್ ಇರೋದು ಇಲ್ಲಿ ಇಟ್ಟಿದ್ದೀನಿ. ಬೈ ಚಾನ್ಸ್ ನೀವುಗಳು ಇಲ್ಲಿ ಬಂದು ನೋಡಿಕೊಂಡು ಪರ್ಚೇಸ್ ಮಾಡ್ತೀರಾ ಅಂತ ಇದ್ದರೆ ನನ್ನ ಈ ನಂಬರ್ಗೆ ನೀವು ಮೆಸೇಜ್ ಅಥವಾ ಕಾಲ್ ಮಾಡಿದ್ರೆ ಇದ್ರದ್ದು ಲೊಕೇಶನ್ ಅಥವಾ ಅಡ್ರೆಸ್ನ ಕೂಡ ಕಳಿಸ್ತೀನಿ. ಡೆಫಿನೆಟ್ಲಿ ನೀವುಗಳು ಬಂದು ನೋಡಿಕೊಂಡು ಎಲ್ಲ ಪರ್ಚೇಸ್ ಮಾಡಿಕೊಂಡು ಹೋಗ್ಬೋದು. ಸೊ ಸದ್ಯಕ್ಕೆ ಇಷ್ಟು ಸ್ಟಾಕ್ ಇದೆ. ಈ ಹೊಸ ಮನೆಯಲ್ಲಿ ಸದ್ಯಕ್ಕೆ ಆರ್ತಾ ಸ್ಟುಡಿಯೋಸ್ ನಡೀತಾ ಇದೆ. ಸೊ ಹೋಪ್ ಕ್ಲಾರಿಫಿಕೇಶನ್ ಕರೆಕ್ಟಾಗಿ ಕೊಟ್ಟಿದ್ದೀನಿ ಅಂತ ಅನ್ಕೋತೀನಿ. 2 ನಮ್ಮದೇ ಮನೆ ಆಗಿರೋದ್ರಿಂದ ಅಲ್ಲೂ ಇರ್ತೀನಿ ಇಲ್ಲೂ ಇರ್ತೀನಿ. ಬಟ್ ನಮ್ದೆಲ್ಲ ಫುಲ್ ಅಲ್ಲೇ ನಡೆಯುತ್ತೆ ಎಲ್ಲಾನು. ಇದು ಶಾಪ್ ಥರ ಬಾಟಿಕ್ ಥರ ಇಟ್ಕೊಂಡು ಬೇರೆ ಬೇರೆ ನಮ್ಮದು ಏನೇನು ಬಿಸ್ನೆಸ್ ಎಲ್ಲ ಇರುತ್ತೋ ಸೊ ಅದನ್ನೆಲ್ಲ ಇಲ್ಲಿ ಸದ್ಯಕ್ಕೆ ಮಾಡ್ಕೋತಾ ಇದೀವಿ. ಯಾಕೆಂದರೆ ಒಂದೇ ಫ್ಲೋರ್ ಕನ್ಸ್ಟ್ರಕ್ಷನ್ ಆಗಿರೋದ್ರಿಂದ. ಆ್ಯಂಡ್ ಇನ್ನೂ ಒಂದು ಹೇಳಿರ್ತೀನಿ, ಮೇಲ್ಗಡೆ ನಾವು ಟೆರೇಸ್ ಫುಲ್ ಓಪನ್ ಬಿಟ್ಟಿದ್ದೀವಿ. ಸೊ ಅಲ್ಲಿ ಏನೂ ಬೇರೆ ಕಟ್ಸಿಲ್ಲ. ಹಾಗಾಗಿ ಸಾಕಷ್ಟು ಗಿಡಗಳು, ಟೆರೇಸ್ ಗಾರ್ಡನಿಂಗ್ ವಿಡಿಯೋಸ್ ಕೂಡ ಬರುತ್ತೆ. ಸೊ ಅಲ್ಲಿ ಬಾಲ್ಕನಿ ಗಾರ್ಡನಿಂಗ್ ತೋರಿಸ್ತೀನಿ, ಇಲ್ಲಿ ನಿಮಗೆ ಟೆರೇಸ್ ಗಾರ್ಡನಿಂಗ್ ತೋರಿಸ್ತೀನಿ. ಬಟ್ ಇಲ್ಲಿ ಸಾಕಷ್ಟು ಬೇರೆ ಬೇರೆ ಗಿಡಗಳನ್ನೆಲ್ಲ ಹಾಕೋತಾ ಇದ್ದೀನಿ. ಹಾಕೋತಾ ಯಾವ್ಯಾವ್ದು ಹಾಕ್ತೀವಿ, ಹೇಗೆ ಹಾಕ್ತೀವಿ, ನೀವುಗಳು ಸ್ವಲ್ಪ ಜಾಗ ಇದ್ರೆ ಹೇಗೆ ಮಾಡ್ಕೋಬಹುದು ಟೆರೇಸ್ ಗಾರ್ಡನಿಂಗ್ ಅನ್ನ ಡೆಫಿನೆಟ್ಲಿ ತೋರಿಸ್ತೀನಿ. ಸೊ ಹೋಪ್ ಎಲ್ಲರಿಗೂ ಕ್ಲಾರಿಫೈ ಆಗಿದೆ ಅಂತ ಅನ್ಕೋತೀನಿ. ನಾನು ಇದ್ರದ್ದು ಗೃಹ ಪ್ರವೇಶದ ವಿಲಾಗ್ ಎಲ್ಲ ನಾನು ಯಾವುದು ಹಾಕಕ್ಕೆ ಆಗಲಿಲ್ಲ. ಸೊ ಹಾಗಾಗಿ ನಿಮಗೆ ಕನ್ಫ್ಯೂಸ್ ಆಗಿರ್ಬೋದು. ಎನಿವೇಸ್ ಇಷ್ಟೇ ಇರೋದು. 2 ನಮ್ಮದೇ, ಇಲ್ಲೇ ಆರ್ತಾ ಸ್ಟುಡಿಯೋಸ್ ಇದೆ, ಅಲ್ಲಿ ನಾನು ಇರ್ತೀನಿ. 2 ಕಡೆಯಿಂದನೂ ವಿಡಿಯೋಸ್ ಬರುತ್ತೆ. ಸೊ ಇಷ್ಟು ಇವತ್ತಿನ ನಮ್ಮ ವಿಡಿಯೋ ಆಗಿತ್ತು. ಆ್ಯಂಡ್ ಹಪ್ಪಳ ಕೂಡ ಇಲ್ಲೇ ಮಾಡಿದ್ದು, ಯಾಕೆಂದರೆ ಇಲ್ಲಿ ಮೇಲೆ ಆರಾಮಾಗಿ ಒಣಗಿ ಹಾಕೋಬೋದು ಅಂತ. ಹಪ್ಪಳ, ಆಮೇಲೆ ಮನೆ ತೋರಿಸಂಥ ಸಬ್ಬಕ್ಕಿ, ಸಂಡಿಗೆ ಎಲ್ಲಾನು, ಮೆಣಸಿನ್ಕಾಯಿದು ಎಲ್ಲ ಇಲ್ಲೇ ಮಾಡ್ಕೊಂಡು, ಯಾಕೆಂದರೆ ಈಸಿಯಾಗಿ ನಾವು ಅಲ್ಲಿ ಒಣಗಿ ಹಾಕೋಬೋದು ಅಂತ. ಆ್ಯಂಡ್ ಹತ್ತಿರ ತುಂಬ ನಮ್ಮ ಅಪಾರ್ಟ್ಮೆಂಟ್ಗೂ ಇಲ್ಲಿಗೂ ತುಂಬ ಹತ್ತಿರ. ಸೊ ಹಾಗಾಗಿ ಆರಾಮಾಗಿ ಓಡಾಡ್ಕೊಂಡು, ತುಂಬ ದೂರ ಆಗಿದ್ರೆ ಕಷ್ಟ ಆಗಿರೋದು. ಲೈಕ್ ಗಾಡಿ ಮೇಲೆ ಒಂದು 5 ನಿಮಿಷ ಅಷ್ಟೇ ಬಂದರೆ. ಸೊ ಈ ಥರ ಇದೆ ನಮ್ಮ ಒಂದು ಓಡಾಟ ಸಿಚುವೇಶನ್ ಎಲ್ಲ. ಹೋಪ್ ನಿಮ್ಗಳಿಗೆ ಕ್ಲಿಯರ್ ಮಾಡಿದ್ದೀನಿ ಅಂತ ಅನ್ಕೋತೀನಿ. ಆ್ಯಂಡ್ ಯಾರಿಗಾದ್ರೂ ಹೊಸದಾಗಿ ಮನೆ ಕಟ್ತಿದ್ದು 1 ಫ್ಲೋರ್ದು ಏನಾದರೂ ಹೋಮ್ ಟೂರ್ ಬೇಕು ಅಂದರೆ ನನಗೆ ಕಾಮೆಂಟ್ ಮಾಡಿ ತೋರಿಸಿ. ಹಾಗೆ ತುಂಬ ಜನ ನಮ್ಮ ಅಪಾರ್ಟ್ಮೆಂಟ್ನ ಕೂಡ ನೀವು ತೋರಿಸಿ ಅಂತ ಕೇಳ್ತಾ ಇದ್ದೀರಾ. ಡೆಫಿನೆಟ್ಲಿ ಅದನ್ನು ಒಂದ್ಸಲ ಹೋಮ್ ಟೂರ್ ಖಂಡಿತ ನಿಮಗೆ ಮಾಡಿ ತೋರಿಸ್ತೀನಿ. ಸೊ ಇಷ್ಟು ನಮ್ಮ ಇವತ್ತಿನ ವಿಡಿಯೋ ಆಗಿತ್ತು. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸ್ವರ ಮಾಧ್ಯಮನ ಸಬ್ಸ್ಕ್ರೈಬ್ ಮಾಡಿ, ಆ್ಯಂಡ್ ಆರ್ತಾ ಸ್ಟುಡಿಯೋಸ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋಲಿ ಡೆಫಿನೆಟ್ಲಿ ನಿಮ್ಮೆಲ್ಲರನ್ನೂ ಮೀಟ್ ಮಾಡ್ತೀನಿ. ಆ್ಯಂಡ್ ತುಂಬ ಇಂಟ್ರೆಸ್ಟಿಂಗ್ ವಿಡಿಯೋಸ್ ಬರ್ತಾ ಹೋಗುತ್ತೆ ನಮ್ಮ ಟೆರೇಸ್ ಗಾರ್ಡನಿಂಗ್ದು. ಸೊ ಸ್ಟೇ ಟ್ಯೂನ್, ಸಿಗೋಣ ಮತ್ತೆ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್.